ಸ್ನೇಹಿತರೆ, ನೀವು ಇದುವರೆಗೂ ನೋಡಿರ್ಬೋದು ನಾನು ಎಲ್ಲ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾವ ಥರ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಕೊಡೋಕ್ಕಿಂತ ಮುಂಚೆ ನಮ್ಮ ಜೊತೆ ಇವಾಗ ಇಲ್ಲಿ ಶ್ರೀರಾಮ್ ಆಟೋಮಾಲ್ ಯಲಹಂಕ ಬೆಂಗಳೂರು ಇಲ್ಲಿ ಪ್ರಾಣೇಶ್ ಸರ್ ಅಂತ ಮ್ಯಾನೇಜರು, ಅವ್ರನ್ನ ಸ್ವಲ್ಪ ಮಾತಾಡ್ಸ್ಬಿಡೋಣ, ಎಂಟು ಕೊಟ್ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಶ್ರೀರಾಮ್ ಆಟೋಮಾಲ್ ಸಂಸ್ಥೆ ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದೀರಿ ಸರ್? ಸರ್ ನಮ್ಮದು ಇಲ್ಲಿ 2014ರಲ್ಲಿ ಓಪನ್ ಆಗಿದೆ. 2011ರಲ್ಲಿ ಲಾಂಚ್ ಆಗಿದ್ದು. 2014ರಲ್ಲಿ ನಮ್ಮ ಶೋರೂಮ್ ಸೋಲೂರಲ್ಲಿ ಶಾಖೆ ಓಪನ್ ಆಗಿದೆ. ಬೆಂಗಳೂರಲ್ಲಿ 2011ರಲ್ಲಿ ಟೋಟಲ್ ಶ್ರೀರಾಮ್ ಓಪನ್ ಆಗಿದ್ದೆ 2011ರಲ್ಲಿ. ಬಟ್ ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು 2014ರಲ್ಲಿ, ಸೋಲೂರಲ್ಲಿ ಸ್ಟಾರ್ಟ್ ಆಗಿದ್ದು. ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ. ಸೊ ನಮ್ಗೆ ಈಗ ಯಲಹಂಕದಲ್ಲಿ ಕೂಡ ಆಲ್ಮೋಸ್ಟ್ 3-4 ಇಯರ್ಸ್ ಆಗಿದೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಕಸ್ಟಮರ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಏನಂದ್ರೆ ಪ್ಲಸ್ ಆರ್ ಮೈನಸ್ ಎರಡೂ ಇರುತ್ತೆ. ಕೆಲವು ಟೈಮ್ RTO ನಲ್ಲಿ ಡಿಲೇ ಆಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ಕಸ್ಟಮರ್ಗಳು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಅದೆಲ್ಲ ಓಕೆ, ಇರ್ಲಿ ಪರವಾಗಿಲ್ಲ, ಯಾಕಂದ್ರೆ ಸರ್ವಿಸ್ ಫೀಲ್ಡ್ ಅಂದ್ಮೇಲೆ ಅದೆಲ್ಲ ಇದ್ದಿದೆ. ಸೊ ನಿಮ್ಗೆ ಗಾಡಿ ಬೇಕು ಅಂತಂದ್ರೆ ನೀವು ನೋಡೋದಕ್ಕಿಂತ ಬಂದಿಲ್ಲಿ ಗಾಡಿ ನೋಡಿ ಟೆಸ್ಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಗಾಡಿ ತಗೊಳ್ಳಿ, ಇಲ್ಲ ಅಂತಂದ್ರೆ ಏನ್ ಬೇಕಾಗಿಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ಶ್ರೀರಾಮ್ ಫೈನಾನ್ಸ್ ಅನ್ನೋದು ಇವಾಗ ಎಲ್ಲರಲ್ಲೂ ತಲೆಯಲ್ಲಿ ಬಂದಿರೋದು. ಶ್ರೀರಾಮ್ ಅಂದಿದ ತಕ್ಷಣ ಫೈನಾನ್ಸ್ ಅಂತ ಬರುತ್ತೆ. ಅಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರೆ, ಫೈನಾನ್ಸ್ ಅಂದ್ರೆ ಕಮೆಂಟ್ಸ್ ಅಲ್ಲಿ ನಾನೇ ಓದ್ತಾ ಇರ್ತೀನಿ, ಬಡವ್ರಿಗೂ ಕಿತ್ಕೊಂಡ್ಬಂದು ಹಾಕಿರೋದು ಫೈನಾನ್ಸ್ ಅವ್ರು ಗೋಲ್ಡ್ ನಮ್ಗೆ ತಟ್ಟುತ್ತೆ, ಆ ತರ ಎಲ್ಲ ಕಮೆಂಟ್ಸ್ ಹಾಕಿರ್ತಾರೆ. ಯಾಕಂದ್ರೆ ಇವಾಗ ಫೈನಾನ್ಸ್ ಅವ್ರು ಕೊಟ್ಟ ಮೇಲೆ ಕರೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ಅವ್ರು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇದ್ರೆ ಯಾವ್ದು ಪ್ರಾಬ್ಲಮ್ ಬರಲ್ಲ. ಈಗ ಕರೆಕ್ಟ್ ಆಗಿ ಕಡ್ದಿರೋ ಗಾಡಿ ಸೀಸ್ ಆಯ್ತು ಅನ್ನೋ ಮಾತ್ರಕ್ಕೆ ಬಡವರದು ರಕ್ತ ಇರೋದು ಅದು ಇದೆಲ್ಲ ಆಗ್ತಾ ಇರ್ತಾರೆ. ಬಟ್ ಏನಕ್ಕೆ ಇರ್ತಾರೆ ಅಂದ್ರೆ ಅವ್ರು ಕೊಟ್ಟಿರ್ತಾರೆ, ರಿಕವರ್ ಮಾಡ್ತಾ ಇರ್ತಾರೆ ಅಷ್ಟೇ. ಅವ್ರೇನ್ ಪ್ರೆಜರ್ ಹಾಕಿ ಅಥವಾ ಅವ್ರು ನಿಮ್ಮ ಮನೆಗಿಂದ ಕೊಡಿ ಅಂತ ಏನ್ ಕೇಳಿರಲ್ಲ. ಬಟ್ ಅವ್ರು ಅದನ್ನ ತಪ್ಪಾಗಿ ತಿಳ್ಕೊಂತಾ ಇದಾರೆ. ಪರವಾಗಿಲ್ಲ, ಅದೆಲ್ಲ ಒಂದು ಸರ್ವಿಸ್ ಫೀಲ್ಡ್ ಅದೆಲ್ಲ ಬರುತ್ತೆ. ಸೊ ನಿಮ್ಗೆ ಗಾಡಿ ಬೇಕು ಅಂತಂದ್ರೆ ನಮ್ಮ ಸೋಲೂರು ಒಂದು ಶಾಖೆ ಇದೆ, ಯಲಹಂಕದಲ್ಲೂ ಇದೆ. ಬಂದ್ ಗಾಡಿ ನೋಡಿ, ಗಾಡಿ ಲೈಕ್ ಆಯ್ತು ಅಂದ್ರೆ ನಿಮ್ಗೆ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಬಂದ್ ನೋಡ್ಬಿಟ್ಟು ಗಾಡಿ ಬಿಡ್ ಮಾಡಿ ತಗೊಳ್ಳಿ ಸರ್. ಅದಕ್ಕೆ ಫೈನಾನ್ಸ್ ಆಪ್ಷನ್ ಕೂಡ ನಮ್ಮ ಶ್ರೀರಾಮ್ ಅಲ್ಲೇ ಫೈನಾನ್ಸ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಫೈನಾನ್ಸ್ ಆಪ್ಷನ್ ಕೂಡ ಮಾಡ್ಕೊಡ್ತೀವಿ. ಸೊ ಅದೇ ತರ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನಾವು ಇನ್ನ ಕಂಟಿನ್ಯೂ ಮಾಡ್ತಾನೆ ಇದೀವಿ. ಸೊ ಅದು ಅಪ್ ಟು ಕಂಪ್ನಿ ಇರೋ ತನಕ ಯಾವುದೇ ಕಾರಣಕ್ಕೂ ಎಂಡ್ ಆಗಲ್ಲ. ಸೊ ನೀವು 100 ಕೊಟ್ಟರು, 1000 ಕೊಟ್ಟರು, 5000 ಕೊಟ್ಟರು ಸ್ಕಾಲರ್ಶಿಪ್ನ ನಾವು ಕಂಪ್ನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಮ ಚಾನಲ್ ಕೂಡ ಅದನ್ನ ಮೆನ್ಷನ್ ಮಾಡಿ, ಮೇನ್ ಸ್ಕಾಲರ್ಶಿಪ್ದು ಅದೊಂದು ಮಾಡಿ. ಸೊ ಅದಾದ್ಮೇಲೆ ಫಾಸ್ಟ್ ಟ್ಯಾಗ್ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ಸೊ ಆಚೆ ಕಡೆ ₹400 ಕೂಡ ಫಾಸ್ಟ್ ಟ್ಯಾಗ್, ನಮ್ಮ ಹತ್ರ ₹180 ಫಾಸ್ಟ್ ಟ್ಯಾಗ್ ಸಿಗ್ತಾ ಇದೆ. ಸೊ ಫಾಸ್ಟ್ ಟ್ಯಾಗ್ಸ್ ಕೂಡ ಸಿಗುತ್ತೆ. ಸೊ ಆಕ್ಚುಲಿ ನಮ್ದು ಸರ್ವಿಸ್ ಇನ್ನ ಬೇರೆ ಏನಿದೆ ಸರ್, ಬಟ್ ಅದು ಕಸ್ಟಮರ್ಗೆ ಯಾವುದು ತಲುಪಿಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಹತ್ರ ನೀವು ಗಂದು ಗಾಡಿ ತಗೊಂಡ್ರೆ, ಈಗ ಒಂದು ಮಾಲ್ಗೆ ಹೋಗಿ ನೀವು ಯಾವ ತರ ಒಂದು ತಗೊಳೋದಕ್ಕೆ ಒಂದ್ ಜಾಗಕ್ಕೆ ಹೋದಾಗ ಎಲ್ಲ ಸಿಗುತ್ತೋ, ಸೇಮ್ ಅದೇ ತರ ನಮ್ಮ ಆಟೋಮಾಲ್ ಬಂದು ಸಿಗುತ್ತೆ. ಸೊ ಫಸ್ಟ್ ಗಾಡಿ ತಗೊಂಡ್ರೆ, ಗಾಡಿ ಅಂತ ತಗೊಂತೀರಾ, ಗಾಡಿ ಆದ್ಮೇಲೆ ಫೈನಾನ್ಸ್ ಬೇಕಾ ನಾವೇ ಕೊಡ್ತೀವಿ, ಫಾಸ್ಟ್ ಟ್ಯಾಗ್ ಬೇಕಾ ನಾವೇ ಕೊಡ್ತೀವಿ, ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ. ಆಮೇಲೆ ಮತ್ತೆ ನಿಮ್ಗೆ ಇನ್ ಕೇಸ್ ಗಾಡಿ ನಾವೆಲ್ಲ ಫೈನಾನ್ಸ್ ಆಯ್ತು, ಇಲ್ಲ ಫುಲ್ ಕ್ಯಾಶ್ ಗಾಡಿ ಕೊಟ್ಟಿದೀವಿ, ಅಥವಾ ನಾವು ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ನಾವಾಗ ನಿಮ್ಮ ಮನೆ ಬಾಗಿಲಿಗೆ ಗಾಡಿನ ಡೋರ್ ಡೆಲಿವರಿ ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ಅದನ್ನ ನೀವು ಬೇರ್ ಮಾಡಬೇಕು. ಇಲ್ಲ ಸರ್ ನಂಗೆ ಗಾಡಿ ತಗೊಂಡಿದ್ದೀನಿ, ಗಾಡಿನ ತಗೊಂಡು ನಾನು ಟ್ರಾನ್ಸ್ಫರ್ ಮಾಡ್ಕೊಳಕ್ ಬರ್ತಾ ಇಲ್ಲ, ನಂಗೆ RTO ಕೆಲಸ ಮಾಡ್ಕೊಳಕ್ ಬರಲ್ಲ ಅಂದ್ರೆ ಅದು ಕೂಡ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಚಾರ್ಜಸ್ ಏನಿದೆ ಅದು ನೀವು ಪೇ ಮಾಡಬೇಕು ಸರ್. ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಇದೆ, ಫೋನ್ ರಿಸೀವ್ ಮಾಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಇದಕ್ಕೇನ್ ಮಾಡೋಣ ಗೊತ್ತಾ ಸರ್, ಈಗ ಯಾವ್ದಾದ್ರು ಒಂದು ಸ್ಕ್ಯಾನರ್ ಕೊಟ್ಬಿಡಿ ನನಗೆ, ಅಟ್ಲೀಸ್ಟ್ ಅವ್ರಿಗೆ ಕ್ಯಾಟ್ಲಾಗ್ ಫುಲ್ ಬರೋ ತರ, ಫುಲ್ ಡೀಟೇಲ್ಸ್ ಸಿಗೋ ತರ ನಾನು ಒಂದು ಸ್ಕ್ಯಾನರ್ ಹಾಕ್ಬಿಡ್ತೀನಿ ವಿಡಿಯೋದಲ್ಲಿ. ಸರಿ ಸರ್. ಏನಾಗುತ್ತೆ ಅಂದ್ರೆ, ಈಗ ಕಾಲ್ಸ್ ನಮ್ದು ನಾರ್ಮಲ್ ಒಂದು 3-4 ನಂಬರ್ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಹಂಗಾಗಿ ರೆಗ್ಯುಲರ್ ಕಾಲ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಸೊ ಆಲ್ಮೋಸ್ಟ್ ಅಟೆಂಡ್ ಮಾಡಿರ್ತೀವಿ, ಕೆಲವರು ಅಟೆಂಡ್ ಮಾಡಿರಲ್ಲ. ಸೊ ಹಂಗಾಗಿ ನೀವು ಹೇಳ್ದಂಗೆ ಒಂದು QR ಕೋಡ್ ಕೊಡ್ತೀನಿ, ನಮ್ದು ಗ್ರೂಪ್ ಇದೆ. ಸೊ ಆ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರೆ ನಮ್ದು ಎಲ್ಲಾ ತರದ್ದು ಯಾವ ಗಾಡಿ ಸೇಲ್ ಬರುತ್ತೆ, ಟೂ ವೀಲರ್ ಇಂದ ಹಿಡಿದು ಕಮರ್ಷಿಯಲ್ ಬೇಕಾದ್ರೆ ಎಕ್ವಿಪ್ಮೆಂಟ್ ಎಲ್ಲಾ ತರದ ಟ್ರಾಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಗಾಡಿ ಸೇಲ್ ಬರ್ತಾ ಇರುತ್ತೆ. ನಾವು ಇದೊಂದೇ ಆಡ್ ಅಂತಲ್ಲ, ನಮ್ ಜೊತೆ ಆಲ್ಮೋಸ್ಟ್ ಒಂದು 50 ಬ್ಯಾಂಕ್ ಅಂಡ್ NBFCs ಎಲ್ಲ ಟೈಪ್ ಇದೆ. ಸೊ ನಮ್ದು ಅದರಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಸೊ ಆ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅಟ್ಲೀಸ್ಟ್ ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಲೊಕೇಶನ್ ಬಂದ್ರೆ ಸಾಕು, ನಿಮ್ ಗಾಡಿಗಳು ಅಲ್ಲೇ ಆಕ್ಷನ್ ಮಾಡ್ತೀವಿ, ಸಿಗುತ್ತೆ. ಅದಕ್ಕೂ ನಮ್ಗೆ ಬೇಡ ಸರ್, ನಾವು ಇಲ್ಲೂ ಬರಕ್ ಆಗ್ತಾ ಇಲ್ಲ, ನಮ್ಗೆ ಆಕ್ಷನ್ ಬಿಡ್ ಮಾಡಕ್ಕಾಗಲ್ಲ, ನಮ್ಮ ಮನೇಲಿ ಕುತ್ಕೊಂಡು ಬಿಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ದು ಬಿಡ್ ಕ್ಲಬ್ ಅಂತ ಮೆಂಬರ್ಶಿಪ್ ಇದೆ. ಈಗ ಈ ಆಗಸ್ಟ್ ಅಲ್ಲಿ ಆಫರ್ ಕೊಟ್ಟಿದ್ರು, ₹10,620 ಕಟ್ಟಿದ್ರೆ 1 ವರ್ಷ ವ್ಯಾಲಿಡ್ ಇರುತ್ತೆ. ಸೊ 1 ವರ್ಷ ವ್ಯಾಲಿಡ್ ಅಲ್ಲಿ ಮನೇಲೆ ಕುತ್ಕೊಂಡ್ ಬೇಕಾದ್ರೆ ಆನ್ಲೈನ್ ಗಳು ಬಿಡ್ ಮಾಡ್ಬೋದು. ಅದಕ್ಕೆ 1 ವರ್ಷ ನಮ್ದು ಅದು ಸಪರೇಟ್ ಇದೆ, ಅದಕ್ಕೆ ಅದ. ಸೊ ಅದನ್ನ ನಾವು ಕೊಡ್ತಾ ಇದ್ವಿ ಬೆನಿಫಿಟ್. ಸೊ ಇವಾಗ ಆಫರ್ ಮುಗಿದೋಯ್ತಾ, ಮತ್ತೆ ಅದು ಬಿಡ್ ಕ್ಲಬ್ ಮೆಂಬರ್ ಇಲ್ವಾ ಅನ್ನಂಗಿಲ್ಲ, ಬಟ್ ಅದು ಆಫರ್ ಮಾತ್ರ ಮುಗಿದಿದೆ ಅಷ್ಟೇ. ಬಟ್ ಮೆಂಬರ್ಶಿಪ್ ಅನ್ನೋದು ಪ್ರತಿ ಇದ್ದೇ ಇರುತ್ತೆ. ಸೊ ಇಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ನಾನು ಮಾಡಿಸ್ಕೊಂತೀನಿ ಅನ್ನೋದ್ರೆ ಬೇಕಾದ್ರೆ ಅದು ₹11,880 ಆಗುತ್ತೆ. ಸೊ ಕಟ್ಟಿದ್ರೆ ಬೇಕಾದ್ರೆ ಅದನ್ನ ಮೆಂಬರ್ಶಿಪ್ ಮಾಡ್ಕೊಡ್ತೀವಿ ಸರ್. ಮನೇಲೆ ಕುತ್ಕೊಂಡು ಆನ್ಲೈನ್ ಬಿಡ್ ಮಾಡ್ಬೋದು. ಅದ್ರ ಜೊತೆ ನಮ್ದು ಆಲ್ಮೋಸ್ಟ್ ಒಂದು 40 ಕಂಪ್ನಿ, 50ರಿಂದ ಕಂಪ್ನಿ ನಮ್ದೆಲ್ಲ ಟೈಪ್ ಆಗಿದೆ. ಬ್ಯಾಂಕ್, NBFC ಎಲ್ಲ ಪ್ರತಿಯೊಂದು ಫೈನಾನ್ಸ್ ಹಿಂಗಾಗಿದೆ, ನಮ್ ಜೊತೆ ಅಗ್ರಿಮೆಂಟ್ ಆಗಿದೆ. ಸೊ ಅವ್ರ ಮನೇಲೆ ಕುತ್ಕೊಬೇಕಾದ್ರೆ ಬಿಡ್ ಮಾಡ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಸ್ಕ್ರೀನ್ ಮೇಲೆ ಒಂದು QR ಕೋಡ್ ಸ್ಕ್ಯಾನರ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಸ್ಕ್ಯಾನರ್ ಆದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಸಿಗುತ್ತೆ. ಹಾಗೆ ವಿಡಿಯೋದಲ್ಲಿ ನಿಮಗೆ ನಂಬರ್ಸ್ ಕೊಟ್ಟಿರ್ತೀನಿ ನೋಡಿ, ಡಿಸ್ಪ್ಲೇ ಇರುತ್ತೆ. ಈ ನಂಬರ್ಸಲ್ಲಿ ಯಾರಿಗಾನ ಕಾಲ್ ಮಾಡಿ 3 ನಂಬರ್ ಕೊಟ್ಟಿರ್ತೀನಿ. ಗೂಡ್ಸ್ ಗಾಡಿಗೆ 3 ನಂಬರು, ಹಾಗೆ ಕಾರ್ಗಳಿಗೆ 3 ನಂಬರ್, ಟೋಟಲ್ 6 ನಂಬರ್ ಇರುತ್ತೆ. ಯಾವ್ದು ಕಾರ ನಂಬರ್ ಕಾಲ್ ಮಾಡಿ, ಅಟ್ಲೀಸ್ಟ್ ಒಂದು ಸರಿ 2 ಸರಿ ರಿಸೀವ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟ್ರೈ ಮಾಡಿ, ರಿಸೀವ್ ಮಾಡ್ತಾರೆ ಅಂತ ಹೇಳ್ತಾ ಮಾಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಕ್ಕೆ ಸರ್, ರಿಪ್ಲೈ ಮಾಡೇ ಮಾಡ್ತೀನಿ. ಸ್ನೇಹಿತರೆ,
ಫೋನ್ ಅಟ್ಲೀಸ್ಟ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿರಿ. ಶ್ರೀರಾಮ್ ಆಟೋ ಮಾಲ್ ಯಲಹಂಕದಲ್ಲಿ ಯಾವತ್ತು ನಡೆಯುತ್ತೆ ಸರ್? ನಮ್ದು ಪ್ರತಿ ಶನಿವಾರ ಆಕ್ಷನ್ ನಡೀತಾ ಇರುತ್ತೆ. ಪ್ರತಿ ಶನಿವಾರ ಯಲಹಂಕ ಆಟೋ ಮಾಲ್ ಆಕ್ಷನ್ ನಡೀತಾ ಇರುತ್ತೆ. ಹಾಗೆ ತಿಂಗಳಲ್ಲಿ ಮೂರನೇ ಭಾನುವಾರ ಆಕ್ಷನ್ ನಡೀತಾ. ಇನ್ ಕೇಸ್ ಸಾಟರ್ಡೆ ನಾವು ಬರಕ್ ಆಗ್ತಾ ಇಲ್ಲ ಅಂದ್ರೆ ಸಂಡೇ ಬೇಕಾದ್ರೂ ಬರ್ಬೋದು. ತಿಂಗಳಲ್ಲಿ ಮೂರನೇ ಭಾನುವಾರ ಫಿಕ್ಸ್ ಇರುತ್ತೆ. ಅದು ಬಿಟ್ಟರೆ ಎವ್ರಿ ಸಾಟರ್ಡೆ ಆಕ್ಷನ್ ಇರುತ್ತೆ. ಇನ್ ಕೇಸ್ ಹಬ್ಬ ಹರಿದಿನ ಬಂತು ಅಂದ್ರೆ 1 or 2 days ಮುಂಚೆ ಮಾಡಿ ಅದಕ್ಕೆ ಆ ಗ್ರೂಪ್ ನಮ್ಮ ಆಡ್ ಆದ್ರೆ ನಾವು ಪ್ರತಿಯೊಂದು ಮಾಹಿತಿ ಅಲ್ಲೇ ಕೊಡ್ತಾ ಇರ್ತೀವಿ ಸರ್. ಸರ್ ಈಗ ಗಾಡಿ ಚೆಕ್ ಮಾಡಿಸ್ಕೊಳ್ಳಕ್ಕೆ ಅವ್ರ ಕಡೆ ಯಾರು ಮೆಕ್ಯಾನಿಕ್ ಎಲ್ಲ ಕರ್ಕೊಂಡ್ಬರಕ್ಕೆಲ್ಲ ಅವಕಾಶ ಇದೆ? 100% ಸರ್. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಆಕ್ಷನ್ ಡೇ ನಾವು ಬರಕ್ ಆಗ್ತಿಲ್ಲ ಸರ್, ನಮ್ಗೆ ಆಕ್ಷನ್ ಡೇ ಬಿಸಿ ಇರ್ತೀವಿ ಅಂತ ಹೇಳಿದ್ರೆ ಒಂದು ಸೋಮವಾರದಿಂದ ಶುಕ್ರವಾರ ತನಕ ವಾಕಿಂಗ್ಸ್ ಇರುತ್ತೆ. ಅಂದ್ರೆ 10 ಗಂಟೆಯಿಂದ ಸಾಯಂಕಾಲ 4 ತನಕ ವಾಕಿಂಗ್ಸ್ ಇರುತ್ತೆ. ಸೊ ಕಸ್ಟಮರ್ ನೀವು ಬಂದು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಗಾಡಿ ಎಲ್ಲ ಚೆಕ್ ಮಾಡಿ ಅದು ಟೋಟಲ್ ಫ್ರೀನಾ ಅಥವಾ ಆಕ್ಸಿಡೆಂಟ್ ಗಾಡಿ ಏನು ಅಂತೆಲ್ಲ ಚೆಕ್ ಮಾಡ್ಕೊಂಡು ನಿಮ್ ಗಾಡಿ ಎಲ್ಲ ಓಕೆ ಆಯ್ತು ಅಂತ ಹೇಳಿದ್ರೆ ನಾವು ಗಾಡಿ ನಿಮ್ಗೆ ರೇಟ್ ಏನಿದೆ ಪ್ರೈಸ್ ಏನ್ ಬರುತ್ತೆ ಅಂತ ಹೇಳ್ಕೊಡ್ತೀವಿ. ಸೊ ಕರ್ಕೊಂಬನ್ನಿ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿ ಆಮೇಲೆ ನಿಮ್ದು ಕಾರ್ಗಳಲ್ಲಿ ಹೈ ಬಜೆಟ್ ತಗೊಂಡಿರ್ತಾ ಇರ್ತೀರಾ, ಸೊ ಅವನ್ನ ನೀವು ಶೋರೂಮ್ ಇಷ್ಟು ಚೆಕ್ ಮಾಡಿಸ್ಕೊಳ್ಳಿ. ಶೋರೂಮ್ ಇಷ್ಟು ಚೆಕ್ ಮಾಡಿಸ್ಕೊಂಡೆ ಆಮೇಲೆ ಬನ್ನಿ. ಸೊ ಇಲ್ಲಿ ಕಾರ್ಗಳು ಸಿಗುತ್ತೆ, ಟಾಟಾ ಎಸ್ ಸಿಗುತ್ತೆ, ಗೂಡ್ಸ್ ಗಾಡಿಗಳು ಮತ್ತೆ ದೊಡ್ಡ ಗಾಡಿಗಳು ನೀವು ನೋಡ್ತಾ ಇರ್ಬೋದು, ಐಚರ್ಗಳು ದೊಡ್ಡ ಗಾಡಿಗಳು ಸಿಗುತ್ತೆ. ಸೊ 13ನೇ ತಾರೀಕು ಎಸ್ಪೆಷಲಿ 13ನೇ ತಾರೀಕು ನಮ್ದು ಬಿಗ್ ಇವೆಂಟ್ ಇದೆ. ಅಂದ್ರೆ ನಮ್ಮ ಈ ಸೀಸಿಂಗ್ ಗಾಡಿ ಏನಿದೆ ಅದು ಕೂಡ ಬರ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 100+ 150+ ವೆಹಿಕಲ್ಸ್ ಸೀಸಿಂಗ್ ವೆಹಿಕಲ್ಸ್ ಸಿಗುತ್ತೆ. ಎಲ್ಲಾ ತರ ವೆಹಿಕಲ್? ಹೌದು ಸರ್, ಇಲ್ಲಿ ನಾವು ಎಲ್ಲಾ ತರ ವೆಹಿಕಲ್ ಪಾರ್ಕ್ ಅಂಡ್ ಸೇಲ್ ಇರುತ್ತೆ, ಎಕ್ಸ್ಚೇಂಜ್ ಗಾಡಿ ಎಲ್ಲ ತರ ಸೇಲ್ ಇರುತ್ತೆ. ಬಟ್ 13ನೇ ತಾರೀಕು ನಮ್ದು ಇಲ್ಲಿ ನಮ್ಮ ಶ್ರೀರಾಮ್ ಫೈನಾನ್ಸ್ ಏನ್ ಲೋನ್ ಕೊಟ್ಟಿರ್ತೀವಿ ಆ ಲೋನ್ ಕೊಟ್ಟಿರೋ ಗಾಡಿ ಕೂಡ ಆಕ್ಷನ್ ಬರುತ್ತೆ. ಸೊ 13ನೇ ತಾರೀಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 13ನೇ ತಾರೀಕು ಬನ್ನಿ, ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಪೆಟ್ರೋಲ್ ಪ್ಲಸ್ CNG ಗಾಡಿಗಳಾಗಿರ್ಬೋದು ಅಥವಾ ಡೀಸೆಲ್ ಗಾಡಿಗಳಾಗ್ಬೋದು, ಪ್ಯಾಸೆಂಜರ್ ವೆಹಿಕಲ್, ಗೂಡ್ಸ್ ವೆಹಿಕಲ್ ಎಲ್ಲ ಗಾಡಿಗಳು ಸಿಗುತ್ತೆ. 13ನೇ ತಾರೀಕು ಮಿಸ್ ಮಾಡ್ಕೊಂಡೆ ಬನ್ನಿ ಸರ್. ಸ್ನೇಹಿತರೆ ನೋಡಿ, ಗ್ಯಾಪ್ ನಟ್ಕೊಳ್ಳಿ. ನೆಕ್ಸ್ಟ್ ಮಂತ್ ಅಂದ್ರೆ 9ನೇ ತಿಂಗಳು 13ನೇ ತಾರೀಕು ಅಲ್ವಾ ಸರ್? ಹೌದು ಸರ್, ಫಿಕ್ಸ್. ಓಕೆ ಸರ್, ಇನ್ನೇನಾದ್ರು ಹೇಳೋದಿದೆಯಾ ಕೊನೆಯದಾಗಿ ವೀಕ್ಷಕರಿಗೆ? ಸರ್ ವೀಕ್ಷಕರಿಗೆ ನೀವು ಬಂದು ಗಾಡಿ ತಗೊಳ್ಳಿ, ಅದು ಏನು ನಿಮ್ಗೆ ಅನುಕೂಲ ಬೇಕೋ ನಮ್ಮ ಕಂಪ್ನಿ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಕೆಲವು ಟೈಮಲ್ಲಿ ಎಕ್ಸಿಕ್ಯೂಟಿವ್ ಫೋನ್ ಎತ್ತಿರಲ್ಲ ಅಥವಾ ನಾವೇನೋ ಬಿಸಿ ಇರ್ತೀವಿ, ರೆಸ್ಪಾಂಡ್ ಆಗಿರಲ್ಲ. ಸೊ ಅದಕ್ಕೆ ಒಂದು ಕ್ಷಮೆ ಇರಲಿ. ಸೊ ಆ ಒಂದು ಕ್ಷಮೆ ಮುಖಾಂತರ ನಿಮ್ಮ ಹತ್ರ ಕ್ಷಮೆ ಕೇಳಿ ಫೋನ್ ರಿಸೀವ್ ಮಾಡಕ್ಕೆ ಆಗದಿರೋ ಕಾರಣಕ್ಕೆ ಹೇಳ್ತೀನಿ. ಸೊ ಹಂಗಾಗಿ ಅದು ಬಿಟ್ಟು ಬೇರೆ ಏನೇ ಸರ್ವಿಸ್ ಬೇಕಂದ್ರೆ ನಮಗೆ ಕಾಲ್ ಮಾಡಿ ಸರ್, ನಾವು 100% ಸರ್ವಿಸ್ ಕೊಡ್ತೀವಿ. ಓಕೆ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಗಾಡಿ ಏನಾದ್ರು ತಗೋಬೇಕು ಅಂತ ಮನಸ್ಸಿದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಒಂದೊಂದ್ಸರಿ ತಗೊಳ್ಬೇಕು ಅಂತ ಏನಿಲ್ಲ, ಫಸ್ಟ್ ಒಂದ್ಸರಿ ವಿಸಿಟ್ ಮಾಡಿ. ಆಮೇಲೆ ನಿಮಗೆಲ್ಲ ಓಕೆ ಆಯಿತು, ಇಷ್ಟ ಆಯಿತು ಅಂತಂದರೆ ಅದ್ರ ನೆಕ್ಸ್ಟ್ ವೀಕ್ ಭಾಗವಹಿಸಿ ನಿಮ್ಗೆ ಇಷ್ಟ ಆಗುವಂಥ ಗಾಡಿನ ಇಲ್ಲಿ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.